ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು ಕಾರ್ಬನ್ ಅನ್ನುವಂಥ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಪಾಠದ ಮೇಲೆ 7 ಅಂಕದವರೆಗೆ ಪ್ರಶ್ನೋತ್ತರಗಳನ್ನು ಕೇಳಲಾಗಿದೆ. ನಮ್ಮ ಮೊದಲನೇ ಪ್ರಶ್ನೆಗೆ ಹೋಗೋಣ. ಏಪ್ರಿಲ್ 2019ರಲ್ಲಿ ಕೇಳಿದಂಥ ಪ್ರಶ್ನೆ, ಪ್ರೊಪೆನಾಲ್ ಮತ್ತು ಪ್ರೊಪೆನ್ಯಾಲ್ಗಳಲ್ಲಿರುವಂಥ ಕ್ರಿಯಾ ಗುಂಪುಗಳನ್ನು ಕ್ರಮವಾಗಿ OH, COH, OH, COOH, CHO, COOH and CHO and CO ಇಲ್ಲಿ ಎಲ್ಲ ಕ್ರಿಯಾ ಗುಂಪುಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಕೇಳಿರೋ ಪ್ರಶ್ನೆಯ ಪ್ರಕಾರ ಹೋದರೆ ಪ್ರೊಪೆನಾಲ್ ದಟ್ ಇಸ್ ಅ ಆಲ್ಕೋಹಾಲ್ ಆ್ಯಂಡ್ ದ ನ್ಯಾಲ್ ದಟ್ ಇಸ್ ಅ ಆಲ್ಡಿಹೈಡ್ ಬರಬೇಕು. ಅಂದರೆ ನಮ್ಮ 1ನೇ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. 2ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ರಚನಾ ಸಮಾಂಗಿಗಳು ಎಂದರೇನು ಅಂತೇಳಿ. ಸಮಾಂಗತೆ ತೋರಿಸುವಂಥ ಅಲ್ಕೇನ್ಗಳ ಮೊದಲ ಸದಸ್ಯ ಹೆಸರಿಸಿ ಅಂತ ಹೇಳ್ತಿದ್ದಾರೆ. ರಚನಾ ಸಮಾಂಗಿ ಅಂದರೆ ಒಂದೇ ಅಣುಸೂತ್ರ ಹೊಂದಿರಬೇಕು. ವಿಭಿನ್ನ ರಚನಾ ವಿನ್ಯಾಸ ಹೊಂದಿರುವಂಥ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಅಂತ ಕರೀತಾರೆ. ಇವುಗಳಿಗೆ ಮೊದಲ ಎಕ್ಸಾಂಪಲ್ ಅಲ್ಕೇನ್ಗಳ ಮೊದಲ ಸದಸ್ಯ ಅಂದರೆ ಬ್ಯೂಟೇನ್, ದಟ್ ಇಸ್ ಅ ಎನ್ ಬ್ಯೂಟೇನ್ ಆ್ಯಂಡ್ ದ ಐಸೋಬ್ಯೂಟೇನ್. ಇನ್ನು ನಮ್ಮ 3ನೇ ಪ್ರಶ್ನೆಗೆ ಹೋದರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ ಏನು ಅಂತ ಕೇಳ್ತಿದ್ದಾರೆ. ಸೊ ತುಂಬ ಸುಲಭ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯಾವಾಗಲೂ ಏಕಬಂಧವನ್ನು ಹೊಂದಿರ್ತವೆ. ಇವು ದ್ವಿ ಅಥವಾ ತ್ರಿಬಂಧಗಳನ್ನು ಹೊಂದಿರುತ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಶೀಲತೆ ಕಡಿಮೆ ಇರ್ತದೆ. ಅದೇ ಅಪರ್ಯಾಪ್ತ ಬಂದರೆ ಕ್ರಿಯಾಶೀಲತೆ ಹೆಚ್ಚಿರ್ತದೆ. ಇನ್ನು 3ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಕಾರ್ಬನ್ 5 ಪರಮಾಣುಗಳನ್ನು ಹೊಂದಿರುವಂಥ ಅಲ್ಕೀನ್ನ ರಚನಾ ಸೂತ್ರ ಮತ್ತು ಅಣುಸೂತ್ರ ಬರೆಯಿರಿ ಅಂತ ಹೇಳ್ತಿದ್ದಾರೆ. 5 ಕಾರ್ಬನ್ ಇರುವಂಥ ಅಲ್ಕೀನ್ ಅಂತಂದರೆ ಪೆಂಟೀನ್ ಅಂತಾಯಿತು. ಸೊ ಪೆಂಟೀನ್ ದ ಅಣುಸೂತ್ರ C5H10 ಅಂತಾಯಿತು. ಸೊ ಅದರ ರಚನಾ ಸೂತ್ರ ಈ ಥರ ಬರಿತೀವಿ, ತಮಗೆಲ್ಲ ಗೊತ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕಾರ್ಬನ್ C-4 ಆನಯನ್ಗಳನ್ನಾಗಲಿ ಮತ್ತು C+4 ಕ್ಯಾಟಯನ್ಗಳನ್ನಾಗಲಿ ಉಂಟು ಮಾಡೋದಿಲ್ಲ. ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂತಂದರೆ ಉತ್ತರ, ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳಿರ್ತವೆ. ಇದು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಕೊಳ್ಳೋದು ಇದಕ್ಕೆ ತುಂಬ ಕಷ್ಟದ ಕೆಲಸ ಆಗ್ತದೆ. ಅದರಿಂದ ಕಾರ್ಬನ್ -4 ಆನಯನ್ ಆಗಿ ಆಗೋದಿಲ್ಲ. ಹಾಗೆಯೇ 4 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು ಅದೇನಾದರೂ C+4 ಅಯಾನ್ ಆಗ್ತದೆ ಅಂತ ಅಂದ್ಕೊಂಡ್ರೆ ಅದು ಆಗೋದಿಲ್ಲ. ಯಾಕಂದರೆ ಹೆಚ್ಚು ಶಕ್ತಿ ಬೇಕಾಗ್ತದೆ ಈ ಎಲೆಕ್ಟ್ರಾನ್ಗಳನ್ನ ಹೊರಹಾಕಲಿಕ್ಕೆ. ಹಾಗಾಗಿ ಅದು ಆಗೋದಿಲ್ಲ ಅಂತ ಹೇಳ್ತೀವಿ. ಇನ್ನು ಜೂನ್ 2019ರಲ್ಲಿ ಕೇಳಿದಂಥ ಪ್ರಶ್ನೆ, ಅಲ್ಕೈನ್ಗಳ ಮೊದಲ ಸದಸ್ಯರವನ್ನು ಹೆಸರಿಸಿ ಅದರ ಅಣುಸೂತ್ರ ರಚನಾ ಸೂತ್ರ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಅಲ್ಕೈನ್ಗಳ ಮೊದಲ ಸದಸ್ಯ ಅಂದರೆ ಅಲ್ಕೈನ್ ಟ್ರಿಪಲ್ ಬಾಂಡ್ ಇರಬೇಕು, 2 ಕಾರ್ಬನ್ ಆದರೂ ಮಿನಿಮಮ್ ಇರಬೇಕು. ಅಂದರೆ ಅದರ ಹೆಸರು ಬಂತು ಯಾವುದು ಅಂದರೆ ಈಥೈನ್, ದಟ್ ಇಸ್ ಅಸೆಟಿಲಿನ್ ಅಂತಲೂ ಕರಿತೀವಿ. ಅದರ ಅಣುಸೂತ್ರ C2H2 ಇಂದು. ನೆಕ್ಸ್ಟ್ ಪ್ರಶ್ನೆ ಹೋದರೆ, ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ. ಅಂದರೆ ಆದೇಶನ ಕ್ರಿಯೆ ಎಂದರೇನು, ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಹೇಳ್ತಿದ್ದಾರೆ. ಉತ್ತರ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಹೈಡ್ರೋಜನ್ ಪರಮಾಣುವನ್ನು ಬೇರೊಂದು ಪರಮಾಣುವಿನಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಆದೇಶನ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಮಾಮೂಲಿಯಾಗಿ ಎಕ್ಸಾಂಪಲ್ ತಗೋತೀವಿ. ಮೀಥೇನ್ ಅಣುವನ್ನು ಸೂರ್ಯನ ಬಿಸಿಲಿನಲ್ಲಿ ಅದರಲ್ಲಿರುವಂಥ ಹೈಡ್ರೋಜನನ್ನು ಕ್ಲೋರಿನ್ ಅಣುಗಳು ಸ್ಥಾನಪಲ್ಲಟಗೊಳಿಸ್ತಾ ಹೋಗ್ತವೆ ಅಂತೇಳಿ. ಎಕ್ಸಾಂಪಲ್ CH4 + Cl2 = CH3Cl + HCl ಅಂತ ಹೇಳಿ. ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ, ಸಾಬೂನುಗಳು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿರಿ ಅಂತ ಹೇಳ್ತಿದ್ದಾರೆ. ಸಾಬೂನುಗಳು ಹೇಗೆ ಸ್ವಚ್ಛಗೊಳಿಸ್ತವೆ ಅಂದರೆ, ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಈ ಮಿಸಲ್ಗಳಲ್ಲಿ 2 ತುದಿ ಇರ್ತದೆ. ಒಂದು ಹೈಡ್ರೋಜನ್ ತುದಿ, ಒಂದು ಅಯಾನಿಕ್ ತುದಿ ಅಂತ ಹೇಳ್ತೀವಿ. ಈ ಹೈಡ್ರೋಕಾರ್ಬನ್ ತುದಿ ಯಾವಾಗಲೂ ಜಲವಿಕರ್ಷಕವಾಗಿರ್ತದೆ ಮತ್ತು ಇದು ಜಿಡ್ಡಿಗೆ ಅಂಟಿಕೊಂಡು ಇರ್ತದೆ ಅಂತ. ಇನ್ನು ಅಯಾನಿಕ್ ತುದಿ ಜಲಾಕರ್ಷಕವಾಗಿದ್ದು ನೀರಿನ ಕಡೆಗೆ ಅಂದರೆ ಹೊರಮುಖವಾಗಿ ದಿಕ್ಕನ್ನು ಹೋಗಿರ್ತದೆ. ಇವು ನೀರಿನಲ್ಲಿ ಎಮಲ್ಷನ್ ಅಥವಾ ನೊರೆಯನ್ನು ಉಂಟು ಮಾಡುತ್ತವೆ ಮತ್ತು ಜಿಡ್ಡನ್ನು ಕಿತ್ತು ಹಾಕಲಿಕ್ಕೆ ಸಹಾಯ ಮಾಡುತ್ತವೆ ಅಂತ. ಹೀಗೆ ಸಾಬೂನು ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ಮಾಡ್ತಿರ್ತದೆ ಅಂತ. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಬಂದರೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು 2 ನಿರ್ದಿಷ್ಟ ಗುಂಪುಗಳ ಸಾಮಾನ್ಯ ಸೂತ್ರ CnH2n ಆಗಿದೆ. N 3 ಆದಾಗ ಪ್ರತಿಯೊಂದು ಗುಂಪಿನ ಸದಸ್ಯರ ರಚನಾ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ.
ಇಲ್ಲಿ CN ಒಳಗೆ N 3 ಆದರೆ ಅವ್ರು ಹೇಳಿರೋದು ಅಪರ್ಯಾಪ್ತ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಯಾವುದು ಅಂತಂದರೆ ಸೂತ್ರ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದೆ. ಇದು ಅಲ್ಕೀನ್ ಸೂತ್ರ ಇದೆ. ನಮ್ಗೆ ಹೇಳಿರೋದು N3 ಅಂದರೆ 3 ಕಾರ್ಬನ್ ಇರುವಂಥ ಅಲ್ಕೀನ್ ಅಂದರೆ ಪ್ರೋಪೀನ್ ಆಯಿತು. ಸೊ ಅವುಗಳ ರಚನಾ ಸೂತ್ರ ಮತ್ತು ಅಣುಸೂತ್ರ ಬರೀರಿ ಅಂತ ಹೇಳಿದರೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಬಂದರೆ ನಾವು ಸೈಕ್ಲೋಪ್ರೋಪೇನ್ ಅಂತಲೂ ಹೇಳ್ತೀವಿ ಆ್ಯಂಡ್ ಪ್ರೋಪೀನ್ ಅಂತ ಹೇಳ್ತೀವಿ. ಇವುಗಳ ರಚನಾ ಸೂತ್ರ ಬರೆದ್ರೆ ನಾವು ಈ ಥರ ಬರಿತೀವಿ ತುಂಬ ಸುಲಭವಾಗಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ. ಏಪ್ರಿಲ್ 2020ರಲ್ಲಿ ಕೇಳಿದಂಥ ಪ್ರಶ್ನೆ, ಅಂದರೆ ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಇದು. ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳ್ತಿದ್ದಾರೆ. 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ. C2H6, C3H4, C2H4, C2H2. ಕೇಳಿರೋದೇನು? ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಅಲ್ಕೇನ್ಗಳು. ಅಲ್ಕೇನ್ಗಳಿಗೆ ಎಕ್ಸಾಂಪಲ್ ಯಾವುದ್ರಿ ಇಲ್ಲಿ ಅಂದರೆ C2H6 ದಟ್ಸ್ ಅ ಅಲ್ಕೇನ್ ಅಂತ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ. ಅನುರೂಪ ಶ್ರೇಣಿಯಲ್ಲಿರುವಂಥ 3 ಕಾರ್ಬನ್ ದಟ್ಸ್ ಅ 3 ಕಾರ್ಬನ್ ಸಂಯುಕ್ತಗಳು ಗಳ ಅಣುಸೂತ್ರ, 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಇಲ್ಲಿ C2H6 ಅಂತಿದೆ, C3H8 ಅಂತದ, C4H10 ಅಂತಿದೆ. ಈ ಸಂಯುಕ್ತಗಳಿಗೆ ಸೂಕ್ತವಾದ ಸಾಮಾನ್ಯ ಅಣುಸೂತ್ರ ಯಾವುದು ಅಂತ ಕೇಳ್ತಿದ್ದಾರೆ. C2H6 ಅಂದರೆ ಇದು 2 2 4 + 2 ಅಂದರೆ 6 ಆಯಿತು, ಅಂದರೆ ಅಲ್ಕೇನ್ ಆಯಿತು. ಇದು ಅಲ್ಕೇನ್ ಇದೆ, ಸೊ ಇದು ಅಲ್ಕೇನ್ ಇದೆ. ಹಾಗಾಗಿ ಇವು 3ರ ಸಾಮಾನ್ಯ ಸೂತ್ರ ಏನಂದರೆ CnH2n + 2 ಆಗ್ತದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ ಇಷ್ಟಕ್ಕೊಂದು. ಹಾಗಾದರೆ ಆನ್ಸರ್ ಯಾವುದು ಅಂದರೆ ರೈಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಂಕಲನ ಮತ್ತು ಆದೇಶನ ಕ್ರಿಯೆಗಳನ್ನು ಉದಾಹರಣೆಯ ಸಹಾಯದಿಂದ ವಿವರಿಸಿ. C2H6 ಆದೇಶನ ಕ್ರಿಯೆಗೆ ಒಳಪಡುತ್ತದೆ, ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ, ಏಕೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ನಾವು ಹಂಗಂದ್ರೆ ಏನಂತ ನೋಡ್ಕೊಂಡ್ಬಿಡೋಣ. ಸಂಕಲನ ಕ್ರಿಯೆ ಅಂದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ಸಂಕಲನ ಕ್ರಿಯೆ ಅಂತ ಕರಿತೀವಿ. ಇದನ್ನು ಸಾಮಾನ್ಯವಾಗಿ ಎಣ್ಣೆಗಳಲ್ಲಿ ಹೈಡ್ರೋಜನ್ ಹಾಯಿಸಿ ಮಾಡಲಾಗ್ತದೆ, ಅಥವಾ ಇದನ್ನು ಹೈಡ್ರೋಜನೀಕರಣ ಅಂತಲೂ ಕರೀತಾರೆ. ಇನ್ನು ಇವುಗಳ ಎಕ್ಸಾಂಪಲ್ ಬಂದರೆ ಅದರ ಅಣುಸೂತ್ರ ಬರೆದ್ರೆ C+C ದಟ್ ಇಸ್ ಅ ಈಥೀನ್ ಅಂತ ಹೇಳ್ತೀವಿ. ನಿಕ್ಕಲ್ ಇನ್ ಪ್ರೆಸೆನ್ಸ್ ಆಫ್ ನೋಡಿದಾಗ ಇಲ್ಲಿ ನಮಗೆ 2 ಹೈಡ್ರೋಜನ್ಗಳು ಅದಕ್ಕೆ ಬಂದು ಸೇರ್ಕೋತಾ ಇದ್ದಾವೆ ಅಂತ ಹೈಡ್ರೋಜನ್ ಅಡಿಲವನ್ನು ಹಾಯಿಸ್ತಾರೆ. ಇದು ಸಂಕಲನ ಕ್ರಿಯೆ ಕತೆ. ಇನ್ನು ಆದೇಶನ ಕ್ರಿಯೆ ಅಂತಂದರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆಗೆ ಒಳಪಡುತ್ತವೆ. ಇಲ್ಲಿ ಮೀಥೇನ್ ಅಣುವಿನಲ್ಲಿರುವಂಥ ಹೈಡ್ರೋಜನ್ ಕ್ಲೋರಿನಿಂದ ಸ್ಥಾನ ಪಲ್ಲಟಗೊಳಿಸಲಾಗ್ತಾ ಇರ್ತದೆ. ಎಕ್ಸಾಂಪಲ್ CH4 + Cl2 = CH3Cl + HCl ಆಗಿರ್ತದೆ ಅಂತ. ಇನ್ನು C2H6 ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ. ಯಾಕೆ ಅಂದರೆ ಸಂಕಲನ ಕ್ರಿಯೆ ಕೇವಲ ಪರ್ಯಾಪ್ತ ಅಲ್ಲ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಮಾತ್ರ ಉಂಟಾಗ್ತದೆ ಅಂತ. ಆದ್ದರಿಂದ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಾಬೂನುಗಳು ಬಟ್ಟೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತವೆ ವಿವರಿಸಿ ಅಂತ ಹೇಳ್ತಿದ್ದಾರೆ. 1ನೇ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ, ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲಿಕ್ಕೆ ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗ್ತದೆ, ಏಕೆ ಅಂತ ಕೇಳ್ತಿದ್ದಾರೆ. ಸೊ ಮತ್ತೆ ಅದೇ ಸಾಬೂನಿನಲ್ಲಿರುವಂಥ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೆಲ್ಗಳೆಂಬ ರಚನೆಗಳನ್ನ ಉಂಟು ಮಾಡ್ತವೆ. ಇದರಲ್ಲಿ ಇರುವಂಥ ಹೈಡ್ರೋಜನ್ ತುದಿ ಜಲವಿಕರ್ಷಕ ಆಗಿರ್ತದೆ, ಜಿಡ್ಡಿಗೆ ಅಂಟ್ಕೊಳ್ತದೆ. ಅಯಾನಿಕ್ ತುದಿ ಜಲಾಕರ್ಷಕವಾಗಿದ್ದು ಇದು ಹೊರಮುಖವಾಗಿರ್ತದೆ. ನೀರಿನಲ್ಲಿ ನೊರೆ ಅಥವಾ ಎಮಲ್ಷನ್ ಉಂಟು ಮಾಡಿ ಇವು ಜಿಡ್ಡನ್ನು ಕಿತ್ತಗಿತ್ತವೆ. ಇನ್ನು ಗಡಸು ನೀರಿನಲ್ಲಿ ಸಾಬೂನು ಯಾಕೆ ಹೆಚ್ಚಾಗ್ತದೆ ಅಂದರೆ ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಜಲ ವಿಲೀನಗೊಳ್ಳದ ಚರಟವನ್ನು ಉಂಟು ಮಾಡುತ್ತವೆ. ಇದರಿಂದ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗ್ತಿರ್ತದೆ ಅಂತ. ಇನ್ನು ಸೆಪ್ಟೆಂಬರ್ 2020ರಲ್ಲಿ ಅಂದರೆ ಪೂರಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ, ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ಯಾವುದು ಅಂತ ಕೇಳ್ತಿದ್ದಾರೆ. ನಮಗೆ 4 ಆಪ್ಷನ್ಸ್ ಇದ್ದಾವೆ. N ಮಧ್ಯದಲ್ಲಿ 3 ಚುಕ್ಕಿ ಮತ್ತು ಸೈಡ್ದಲ್ಲಿ 2 ಚುಕ್ಕಿ ಬರಾಗ್ತದೆ. ಇಲ್ಲಿ ನಮಗೆ 2 ಚುಕ್ಕಿಯನ್ನು ಕೊಟ್ಟಿದ್ದಾರೆ. ಸಿ ಆಪ್ಷನ್ನಲ್ಲಿ ನಮಗೆ N ಡಬಲ್ ಚುಕ್ಕಿಯನ್ನು ಕೊಟ್ಟು ಈ ಥರ ಅಡ್ಜಸ್ಟ್ ಮಾಡಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟು ಅಂತಂದರೆ ನಮಗೆ ನೈಟ್ರೋಜನ್ದ ಪರಮಾಣು ಸಂಖ್ಯೆ ಗೊತ್ತಿರಬೇಕು. ನೈಟ್ರೋಜನ್ದ ಪರಮಾಣು ಸಂಖ್ಯೆ ಎಷ್ಟು ಅಂದರೆ 7. ಸೊ 7 ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದ್ರೆ 2 ಮತ್ತು 5 ಅಂತ ಬರಿತೀವಿ. ಯಾವಾಗಲೂ ಚುಕ್ಕಿಯನ್ನು ಇಡುವಾಗ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನ ತೋರಿಸ್ತೀವಿ. ಅಂದರೆ
5 ಎಲೆಕ್ಟ್ರಾನ್ ಯಾವ ನೈಟ್ರೋಜನ್ದ ಹೊರ ಭಾಗದಲ್ಲಿ ಕಾಣಿಸ್ಕೊಳಾಗ್ತದೆ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಬಂದಾಗ ನಮಗೆ 5 ಇದ್ದಾವೆ, ಇಲ್ಲಿಯೂ 5 ಇದ್ದಾವೆ. ಬಟ್ ಇಲ್ಲಿಯೂ ನಮಗೆ ಎಲ್ಲ ಕಡೆನೂ 5 ಇದ್ದಾವೆ. ಬಟ್ ನಾವು ಚುಕ್ಕಿಯನ್ನು ಬರೆದಾಗ ಇನ್ನೊಂದು ಕೆಲಸ ಮಾಡ್ತೀವಿ, ಅಷ್ಟಕ ಜೋಡಣೆ ಪೂರ್ತಿ ಆಗ್ತಾ ಇದೆ ಅಂತ ನೋಡ್ತೀವಿ. ಇಲ್ಲಿ ಅಷ್ಟಕ ಜೋಡಣೆ ನೋಡಿದಾಗ ಇಟ್ಸ್ ಅ ಫೇಲ್ ಅಲ್ವಾ, ಇದು ಅಲ್ಲ ಅಂದಂಗಾಯಿತು. ಸೊ ಇಲ್ಲಿ ಅಷ್ಟಕ ಜೋಡಣೆ ನೋಡಿದಾಗ ಇಲ್ಲಿ ನಮಗೆ 7 ಆಗ್ತಾ ಇದೆ, ಹಾಗಾಗಿ ಇದು ಫೇಲ್ ಆಗ್ತದೆ. ಇಲ್ಲಿ ನಾವು ಅಷ್ಟಕ ಜೋಡಣೆಯನ್ನು ನೋಡಿದಾಗ ನಮಗೆ ಕೇವಲ ಬರ್ತಾ ಇರೋದು 2 2 2 6 ಅಂದರೆ ಇದು ಫೇಲ್. ಸೊ ಇಲ್ಲಿ ನೀವು ನೋಡಿದಿರಿ ಅಂದರೆ ಇದಿಷ್ಟು ಅಷ್ಟಕ ಜೋಡಣೆಯಲ್ಲೇ ಬರ್ತದೆ, ಹಾಗಾಗಿ ನಮಗೆ ಇಲ್ಲಿ 8 ಎಲೆಕ್ಟ್ರಾನ್ಸ್ ಬರ್ತಾ ಇದ್ದಾವೆ ಅಂದರೆ ಆನ್ಸರ್ ರೈಟ್. ದಿಸ್ ಒನ್ಸ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. CnH2n-2 ಸಾಮಾನ್ಯ ಸೂತ್ರವಿರುವಂಥ 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ದ ಹೆಸರನ್ನು ಹೇಳ್ರಿ ಮತ್ತು ಅಣುಸೂತ್ರ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ CnH2n-2 ಅಂದ್ರೆ ಅಲ್ಕೈನ್ ಆಯಿತು. 3 ಕಾರ್ಬನ್ ಇದ್ದಾವೆ ಅಂದರೆ ಇದರ ಅಣುಸೂತ್ರ ಏನು ಅಂತ ಕೇಳ್ತಿದ್ದಾರೆ. 3 ಕಾರ್ಬನ್ ಅಂದಮೇಲೆ 3 2 6 -2 ಅಂದರೆ 4 ಆಯಿತು. ಅಂದರೆ C3H4 ಯಾವುದಿದೆ ಅದೇ ಇಲ್ಲಿ ರೈಟ್ ಆನ್ಸರ್ ಅಲ್ವಾ, ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂದರೆ ಕಾರಣ ಕೊಡಿ ಅಂತ ಹೇಳ್ತಿದ್ದಾರೆ, ರೈಟ್. ಸೊ ಇಲ್ಲಿ ಮಾರ್ಜಕಗಳನ್ನ ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮಾರ್ಜಕಗಳು ಮೆದು ನೀರಾಗಲಿ ಅಥವಾ ಗಡಸು ನೀರಾಗಲಿ ಎರಡರೊಂದಿಗೆ ನೊರೆಯನ್ನು ನೀಡ್ತವೆ. ಇಲ್ಲಿ ನೀರಿನಲ್ಲಿ ವರ್ತಿಸದಿರುವಂಥ ಚರಟವನ್ನು ಮಾರ್ಜಕಗಳು ಉಂಟು ಮಾಡುವುದಿಲ್ಲ, ಆದ್ದರಿಂದ ಇದನ್ನು ಪರೀಕ್ಷೆ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಇನ್ನು ರಚನಾ ಸಮಯಗಳು ಎಂದರೇನು ಅಂತ ಕೇಳ್ತಿದ್ದಾರೆ. ಬ್ಯೂಟೇನ್ ಅಣುವಿನ 2 ರಚನೆಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಮತ್ತು ರಚನಾ ಸಮಂಗಿ ಅಂದರೆ ಒಂದೇ ರೀತಿಯ ಅಣುಸೂತ್ರವನ್ನು ಹೊಂದಿರಬೇಕು, ಆದರೆ ವಿಭಿನ್ನ ರಚನಾ ವಿನ್ಯಾಸ ಹೊಂದಿರುವಂಥ ಸಂಯುಕ್ತಗಳನ್ನ ಸಮಂಗಿಗಳು ಅಂತ ಕರಿತೀವಿ ಅಂತ ಹೇಳಿದ್ವಿ. ಎಕ್ಸಾಂಪಲ್ ಬಂದರೆ ಬ್ಯೂಟೇನ್, ದಟ್ ಇಸ್ ಅ ಎನ್ ಬ್ಯೂಟೇನ್ ಎಂದ ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಸೊ ಇದು ನೇರವಾದ ಸರಪಣಿ ಇದೆ, ಇದು ಕವಲದ ಸರಪಣಿ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸವನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚಿ ಕಡಿತಗೊಳಿಸಿದ್ದೀವಿ ಆದರೂ ನೋಡ್ತಾ ಹೋಗೋಣ. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಲವಣ ನೀರು ಉಂಟು ಮಾಡುವುದರೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಅದೇ ನೀವು ಆಲ್ಕೋಹಾಲ್ ಬಂದರೆ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ಇದು ವರ್ತಿಸುವುದೇ ಇಲ್ಲ ಅಂತ. ಆದ್ದರಿಂದ ನಾವು ಈ ಥರ ವ್ಯತ್ಯಾಸಗಳನ್ನ ನೋಡ್ಬೋದು ಅಂತ. ಇನ್ನು ಈ ಪಾಠದ ಮೇಲೆ ಕೇಳಿರುವಂಥ IMP ಕ್ವಶನ್ಸ್ ಅಂತ ಹೇಳ್ತೀವಿ. ಸೈಕ್ಲೋಪೆಂಟೇನಿನ ಅಣುಸೂತ್ರ ಮತ್ತು ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಸೈಕ್ಲೋಪೆಂಟೇನ್ ದಟ್ ಇಸ್ ಅ C5H10 ಇದರ ಚುಕ್ಕಿ ರಚನೆಗೆ ಬಂದರೆ ಈ ಥರ ಬರಿತೀವಿ, ರೈಟ್. ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನವಾಗಿ ಉಪಯೋಗಿಸ್ತಾರೆ. ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದರೆ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಅಪಾರ ಪ್ರಮಾಣದ ಶಕ್ತಿ ಮತ್ತು ಬೆಳಕನ್ನು ಕೊಡ್ತವೆ. ಸಾಮಾನ್ಯವಾಗಿ ಸ್ವಚ್ಛ ಜ್ವಾಲೆಯನ್ನು ಇವು ನೀಡ್ತವೆ. ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಸಂಪೂರ್ಣ ದಹನವಾಗಿ ಅತ್ಯಂತ ಕಡಿಮೆ ಪ್ರಮಾಣದ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಆದ್ದರಿಂದ ಇವುಗಳನ್ನ ಇಂಧನವಾಗಿ ಬಳಸ್ತೀವಿ ಅಂತ. ಇನ್ನು ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು, ಇದರ ಕೈಗಾರಿಕಾ ಅನ್ವಯಗಳೇನು ಅಂತ ಕೇಳ್ತಿದ್ದಾರೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪೆಲೇಡಿಯಂ ಅಥವಾ ನಿಕ್ಕೆಲ್ಗಳಂಥ ಕ್ರಿಯಾವರ್ಧಕಗಳ ಸಮ್ಮುಖದಲ್ಲಿ ಹೈಡ್ರೋಜನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಗೆ ಹೈಡ್ರೋಜನೀಕರಣ ಅಂತ ಕರಿತೀವಿ. ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಎಣ್ಣೆಗಳಾಗಿ ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ ಅಂತ. ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಯಲ್ಲಿ ಒಳಪಡುತ್ತವೆ ಅಂತ ಕೇಳ್ತಿದ್ದಾರೆ. ಇಲ್ಲಿ C2H6, C3H8, C3H6, C2H2 ಮತ್ತು CH4 ಇದೆ. ಇವುಗಳಲ್ಲಿ ಯಾವುದು ಸಂಕಲನ ಕ್ರಿಯೆಗೆ ಒಳಪಡುತ್ತದೆ ಅಂತ ಕೇಳ್ತಿದ್ದಾರೆ. ಸಂಕಲನ ಕ್ರಿಯೆಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಒಳಪಡುವುದಿಲ್ಲ. ಅಂದರೆ ಇದರಲ್ಲಿ ಯಾವ್ಯಾವುದು ಪರ್ಯಾಪ್ತ ಅಂದರೆ ಇದು ಪರ್ಯಾಪ್ತ ಇದೆ, ಇದು ಪರ್ಯಾಪ್ತ ಇದೆ. ಅಂದರೆ C3H8 3 2 6 + 2 ಅಂದರೆ CnH2n+2 ದಟ್ ಇಸ್ ಅ C3H6 ಇದು ಅಲ್ಕೀನ್. ಇಲ್ಲಿ ಬಂದರೆ C2H2 ಇದು ಅಲ್ಕೈನ್ ಆಗಿ ಪರಿವರ್ತನೆ ಆಗ್ತದೆ. CH4 ದಿಸ್ ಇಸ್ ಆಲ್ಸೋ ಅಲ್ಕೇನ್. ಅಂದರೆ ಇದು ಪರ್ಯಾಪ್ತ ಇದೆ, ಸೊ ಇದು ಪರ್ಯಾಪ್ತ ಇದೆ, ಇದು ಪರ್ಯಾಪ್ತ ಇದೆ. ಇವೆರಡು ಮಾತ್ರ ಈಗ ನಮಗೆ ಅಪರ್ಯಾಪ್ತ. ಹಾಗಾಗಿ ಇವೆರಡು ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುತ್ತವೆ, ಉಳಿದಿದ್ದು ಒಳಪಡುವುದಿಲ್ಲ.
ಓಕೆ, ನೆಕ್ಸ್ಟ್ ಪ್ರಶ್ನೆ, ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಮಂಗಿಗಳನ್ನು ಬರೆಯಬಹುದು ಅಂತ ಕೇಳ್ತಿದ್ದಾರೆ. ಎಷ್ಟು ಬಗೆಯ ಅಂದರೆ 3 ಬಗೆಯ ರಚನಾ ಸಮಂಗಿಗಳನ್ನ ಈ ಥರ ಬರೀಬಹುದು ಅಂತ. ಸೊ ಪೆಂಟೇನ್ ಎನ್ ಪೆಂಟೇನ್ ಅಂತ ಕರಿತೀವಿ, ಸರಳವಾಗಿ ರೇಖೆಯಲ್ಲಿ ಬರಿತೀವಿ. ಕವಲು ಸರಪಣಿಯಲ್ಲಿ ನಾವು ಐಸೋಪೆಂಟೇನ್ ಅಂತ ಬರಿತೀವಿ. ಇಲ್ಲಿ ಬಹಳಷ್ಟು ಕವಲುಗಳನ್ನು ಮಾಡಿದ್ದೀವಿ, ಹಾಗಾಗಿ ಇದರ ಹೆಸರು ನಿಯೋಪೆಂಟೇನ್ ಅಂತ ಹೇಳ್ತೀವಿ. 3 ಅಂತ. ಇನ್ನು ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಎಥನೋಯಿಕ್ ಆಮ್ಲ ಕೊಟ್ಟಿದ್ದಾರೆ, ಬ್ರೋಮೋಪೆಂಟೇನ್ ಕೊಟ್ಟಿದ್ದಾರೆ, ಬ್ಯೂಟೆನೋನ್ ಅಂತ ಕೊಟ್ಟಿದ್ದಾರೆ, ಹೆಕ್ಸಾನ್ಯಾಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಯಿಕ್ ಆಮ್ಲ ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲ ಬರ್ತಾ ಇದೆ. ಬ್ರೋಮೋಪ್ರೋಟೇನ್ ಅಂದರೆ ಇದರಲ್ಲಿ ಬ್ರೋಮಿನ್ ಬಂದು ಕೊಡ್ತಾ ಇದೆ. ಪೆಂಟೇನ್ ಇದೆ ಅಂದರೆ 5 ಕಾರ್ಬನ್ ಹೊಂದಿದೆ. ಬ್ಯೂಟೆನೋನ್ ಅಂತಿದೆ. ನೋನ್ ಅಂದರೆ ಇದು ಒಂದು ಕೀಟೋನ್ ಇದೆ. ಇಲ್ಲಿ ನ್ಯಾಲ್ ಬರ್ತಾ ಇದೆ ಅಂದರೆ ಇದು ಆಲ್ಡಿಹೈಡ್ ಇದೆ. ಇವುಗಳ ರಚನಾ ವಿನ್ಯಾಸ ಬರಿತಾ ಹೋದರೆ ನಾವು ಈ ಥರ ಬರಿತೀವಿ ಅಂತ. ಎಥನಾಲ್ ಸಂಯುಕ್ತವು 2 ಕಾರ್ಬನ್ ಪರಮಾಣುಗಳನ್ನು ಮತ್ತು ಹೆಕ್ಸನಾಲ್ ಸಂಯುಕ್ತವು 6 ಕಾರ್ಬನ್ ಪರಮಾಣುಗಳನ್ನು ಹೊಂದಿದ್ದರೂ 2 ಸಂಯುಕ್ತಗಳು ಒಂದೇ ರಾಸಾಯನಿಕ ಗುಣವನ್ನು ಹೊಂದಿರಲು ಕಾರಣವೇನು ಅಂತ ಕೇಳ್ತಿದ್ದಾರೆ. ಇಲ್ಲಿ ಎಥನಾಲ್ ಅಂಡ್ ಹೆಕ್ಸನಾಲ್ ಎರಡರಲ್ಲಿ ಏನು ಸಾಮ್ಯತೆ ಇದೆ ಅಂದರೆ ಇವೆರಡೂ ಆಲ್ಕೋಹಾಲ್ಗಳಾಗಿದ್ದಾವೆ. ಹಾಗಾಗಿ ಇವುಗಳ ಗುಣಗಳು ಒಂದೇ ಥರ ಆಗಿರ್ತವೆ. ಇವುಗಳ ಕ್ರಿಯಾ ಗುಂಪು ಒಂದೇ ಇದೆ. ರೈಟ್. ಇನ್ನು ಅಣುಸೂತ್ರ ಮತ್ತು ಅಣುರಾಶಿಯನ್ನು ಆಧರಿಸಿ ಪ್ರೋಪೇನ್ ಮತ್ತು ಬ್ಯೂಟೇನ್ಗಳು ಅನುರೂಪ ಶ್ರೇಣಿ ಸಂಯುಕ್ತಗಳು ಅನ್ನೋದನ್ನು ಸಾಧಿಸಿ ತೋರಿಸ್ರಿ ಅಂತ ಕೇಳ್ತಿದ್ದಾರೆ. ಸೊ ಸಾಧಿಸಿ ತೋರಿಸ್ತಾ ಹೋದರೆ ಅವುಗಳ ಅಣುಸೂತ್ರ ಬರಿತಿದ್ದೀವಿ. ಪ್ರೋಪೇನ್ ದಟ್ ಇಸ್ C3H8, ಬ್ಯೂಟೇನ್ C4H10. ಇವುಗಳ ವ್ಯತ್ಯಾಸ ತೊಗೊಂಡ್ರೆ CH2 ಬರ್ತಾ ಇದೆ. ಅಣುರಾಶಿಯ ವ್ಯತ್ಯಾಸ ತೊಗೊಂಡ್ರೆ ಇಲ್ಲಿ 14U ಬರ್ತಾ ಇದೆ. ಇದರ ಆಧಾರ ಮೇಲಿಂದ ನಾವು ಬರೀಬಹುದು ಏನು ಅಂದರೆ ಇವೆರಡು ಅನುರೂಪ ಶ್ರೇಣಿಗಳು ಆಗಿವೆ ಅಂತ ಹೇಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಕ್ಲೋರೋಪ್ರೋಪೇನ್, ಎಥನಾಲ್, ಬ್ಯೂಟನೋಯಿಕ್ ಆಮ್ಲ, ಪ್ರೊಪೆನಾಲ್. ಇಲ್ಲಿ ಹೆಸರುಗಳು ತುಂಬ ಇಂಪಾರ್ಟೆಂಟ್. ಓದುವಾಗ ಕರೆಕ್ಟಾಗಿ ಓದಿದರೆ ಕ್ಲೋರೋಪ್ರೋಪೇನ್ ದಟ್ ಇಸ್ ಕ್ಲೋರಿನ್ ಬಂದಿರುವಂಥ ಪ್ರೋಪೇನ್ ಆಗಿರ್ತದೆ. ಎಥನಾಲ್ ಇದೆ ದಟ್ ಇಸ್ ಈಥೇನ್ಗೆ ಆಲ್ಕೋಹಾಲ್ ಬಂದು ಕೂತಿದೆ. ಬ್ಯೂಟನೋಯಿಕ್ ಆಮ್ಲ ದಟ್ ಇಸ್ ಬ್ಯೂಟೇನ್ಗೆ ಕಾರ್ಬಾಕ್ಸಿಲಿಕ್ ಆಮ್ಲ ಬಂದು ಸೇರಿಕೊಂಡಿದೆ. ಪ್ರೊಪೆನಾಲ್ ಅಂದ್ರೆ ಪ್ರೋಪೇನ್ ಇದೆ ಬಟ್ ಆಲ್ಡಿಹೈಡಿಕ್ ಕ್ರಿಯಾ ಗುಂಪನ್ನು ಹೊಂದಿದೆ ಅಂತ. 3 ಕಾರ್ಬನ್ ಪರಮಾಣುಗಳುಳ್ಳ ಆಲ್ಕೋಹಾಲ್, ಆಲ್ಡಿಹೈಡ್ ಮತ್ತು ಕೀಟೋನ್ಗಳ ಸದಸ್ಯರನ್ನ ಹೆಸರಿಸ್ರಿ ಅಂತ ಹೇಳ್ತಿದ್ದಾರೆ. ದಟ್ ಇಸ್ ಸಿಂಪಲ್. 3 ಕಾರ್ಬನ್ ಇರುವ ಆಲ್ಕೋಹಾಲ್ ಅಂದರೆ ಪ್ರೊಪೆನಾಲ್, ಆಲ್ಡಿಹೈಡ್ ಅಂದರೆ ಪ್ರೊಪೆನ್ಯಾಲ್ ಅಂತ ಹೇಳ್ತೀವಿ. ಪ್ರೊಪೆನ್ಯಾಲ್ ಅಂದ ಕೀಟೋನ್ ಬಂದರೆ ಪ್ರೊಪೆನೋನ್ ಅಂತ ಹೇಳ್ತೀವಿ. ಇನ್ನು ಉಂಗುರ ರಚನೆ ಹೊಂದಿರುವಂಥ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ನೀಡಿ ಅವುಗಳ ಅಣುಸೂತ್ರ ರಚನಾ ಸೂತ್ರ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಬಂದರೆ ಸೈಕ್ಲೋಹೆಕ್ಸೇನ್ ಅಂತ ಹೇಳ್ತೀವಿ. ದಟ್ ಇಸ್ C6H12 ಅಂತ ಹೇಳ್ತೀವಿ. ಇನ್ನು ಅದರ ರಚನೆಗೆ ಬಂದರೆ ಉಂಗುರ ಆಕೃತಿಯಲ್ಲಿ ನಾವು ಈ ಥರ ಬರಿತೀವಿ ಅಂತ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಬಂದರೆ ಇಟ್ಸ್ ಬೆಂಜಿನ್ ಎಕ್ಸಾಂಪಲ್ C6H6. ಅದರ ರಚನಾ ಸೂತ್ರ ಈ ಥರ ಬರೆದು ನಾವು ತೋರಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀವಿ. ನಮ್ಮ ಮಹಾಮಂಡಳಿ ಅಂದರೆ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಮಂಡಳಿಯಿಂದ ಈ ವರ್ಷ ಬಿಟ್ಟಂಥ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದರು. ಸೊ ಅವುಗಳನ್ನು ನೋಡ್ತಾ ಹೋಗೋಣ. ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ ಯಾವುದು ಅಂತ ಕೇಳ್ತಿದ್ದಾರೆ. C2H6, C3H8 ಆ್ಯಂಡ್ CH4 ದಟ್ ಇಸ್ C3H6. ಇವುಗಳ ಹೆಸರು ಏನೇನು ನೋಡ್ತಾ ಹೋಗ್ಬಿಡೋಣ ಇನ್ನೊಂದು ಸರಿ. ಸೊ ತುಂಬ ಈಸಿಯಾಗಿ ನೋಡ್ಬೋದು. C2H6 ಅಂದರೆ ಇದು ಈಥೇನ್, C3H8 ಅಂದರೆ ಇದು ಪ್ರೋಪೇನ್, ಮೀಥೇನ್, ಆ್ಯಂಡ್ C3H6 ಅಂದರೆ ಇದು ಅಲ್ಕೀನ್, ಇಸ್ ಪ್ರೋಪೀನ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಅಂತ ಹೇಳ್ತಿದ್ದಾರೆ. ಸಂಕಲನ ಕ್ರಿಯೆಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ನಡೆಯುವುದಿಲ್ಲ ಅಂದಮೇಲೆ ಆನ್ಸರ್ ನಮ್ಮದು ರೈಟ್. ದಿಸ್ ಒನ್ ಇಸ್ ಆನ್ಸರ್ ಅಂತ. ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ ಅಂತ ಕೇಳ್ತಿದ್ದಾರೆ. ಮತ್ತೆ ಅದೇ ಪ್ರಶ್ನೆ, ಉತ್ತರ ಇಲ್ಲ. ಯಾಕಿಲ್ಲ ಅಂದರೆ ಇವು ಗಡಸುತನದಲ್ಲಿ ಯಾವುದೇ ಚರಟವನ್ನು, ಗಡಸು ನೀರಿನಲ್ಲಿ ಯಾವುದೇ ಚರಟವನ್ನು ಉಂಟು ಮಾಡುವುದಿಲ್ಲ, ಹಾಗಾಗಿ ಪರೀಕ್ಷಿಸಲಿಕ್ಕೆ ಬರೋದಿಲ್ಲ ಅಂತ. 4 ಕಾರ್ಬನ್ ಪರಮಾಣುವನ್ನು ಹೊಂದಿರುವಂಥ ಕೀಟೋನನ್ನು ಹೆಸರಿಸಿ ಅಂತ ಹೇಳ್ತಿದ್ದಾರೆ.
4 ಪರಮಾಣು ಇದ್ದರೆ ಅದಕ್ಕೆ ಬ್ಯೂಟೇನ್ ಅಂತ ಕರಿತೀವಿ. ಕೀಟೋನ್ ಬಂದಾಗ ಬ್ಯೂಟೇನೋನ್ ಅಂತ ಕರಿತೀವಿ. ಸೊ ಅದರ ರಚನಾ ವಿನ್ಯಾಸಕ್ಕೆ ಬಂದರೆ ಈ ಥರ ಬರೆದು ನಾವು ಒಂದು ಕಡೆ ಡಬಲ್ ಬಾಂಡನ್ನು ಕೊಡ್ತೀವಿ ಮಧ್ಯಭಾಗದಲ್ಲಿ ಅಂತ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಅಥವಾ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಗೆ ಒಂದು ಉದಾಹರಣೆಯನ್ನು ವಿವರಿಸಿರಿ ಅಂತ ಹೇಳ್ತಿದ್ದಾರೆ. ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಶಾಖ ಬಿಡುಗಡೆ ಆಗ್ತವೆ. ಮೀಥೇನ್ ಗಾಳಿಯಲ್ಲಿ ಉರಿದಾಗ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಾಖವನ್ನು ಬಿಡುಗಡೆ ಮಾಡ್ತದೆ. ಉದಾಹರಣೆಗೆ CH4+O2 = CO2+H2O+ ಶಾಖ ಮತ್ತು ಬೆಳಕನ್ನು ಕೊಡ್ತೀವಿ. ಇನ್ನು 24ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವಂಥ ವ್ಯತ್ಯಾಸವನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹ ವೇಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ, ಆದರೆ ಅಯಾನಿಕ್ ಬಂಧವನ್ನಲ್ಲ, ಏಕೆ ವಿವರಿಸ್ರಿ ಅಂತ ಹೇಳಿ. ಇಲ್ಲಿ ನಮಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಂಬರ್ 1 ವ್ಯತ್ಯಾಸ ಬರೀರಿ ಅಂತ. ಸೊ ಕಾರ್ಬನ್ ಸಂಯುಕ್ತಗಳ ಪರ್ಯಾಪ್ತ ಮತ್ತು ಅಪರ್ಯಾಪ್ತದ ವ್ಯತ್ಯಾಸ ಬಂದರೆ ಇಲ್ಲಿ ಏಕಬಂಧ ಇರ್ತದೆ, ಇಲ್ಲಿ ದ್ವಿ ಅಥವಾ ತ್ರಿಬಂಧಗಳನ್ನು ಹೊಂದಿರ್ತವೆ. ಇನ್ನು ಪರ್ಯಾಪ್ತ ಸಂಯುಕ್ತಗಳ ಕ್ರಿಯಾಶೀಲತೆ ಕಡಿಮೆ ಇರ್ತದೆ, ಅಪರ್ಯಾಪ್ತಗಳ ಕ್ರಿಯಾಶೀಲತೆ ಹೆಚ್ಚಿರ್ತದೆ. ಇನ್ನು ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ, ಆದರೆ ಅಯಾನಿಕ್ ಬಂಧ ಏರ್ಪಡಿಸುವುದಿಲ್ಲ. ಏಕೆಂದರೆ ಇದರ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಇದು ಕಳೆದುಕೊಳ್ಳುವುದರಿಂದಾಗಲಿ ಅಥವಾ ಪಡೆದುಕೊಳ್ಳುವುದರಿಂದ ಅಯಾನಿಕ್ ಬಂಧವನ್ನು ಏರ್ಪಡಿಸ್ಬೋದು. ಆದರೆ ಕಾರ್ಬನ್ ತನ್ನ ಕವಚದಲ್ಲಿರುವಂಥ 4 ಎಲೆಕ್ಟ್ರಾನ್ಗಳಿರುವುದರಿಂದ ಇದು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳಲಿಕ್ಕೆ ಹೆಚ್ಚು ಶಕ್ತಿ ಬೇಕಾಗ್ತದೆ, ಅಥವಾ ಪಡೆದುಕೊಳ್ಳಬೇಕಾದ್ರೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಕೊಳ್ಳಲಿಕ್ಕೂ ಬೇಕಾದಂಥ ಶಕ್ತಿ ಇದರ ಹತ್ರ ಇಲ್ಲ. ಹಾಗಾಗಿ ಇದು ಆ ಅಯಾನಿಕ್ ಬಂಧವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳ್ತಿದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ. ನಮ್ಮ ಮಹಾಮಂಡಳಿಯ 2ನೇ ಪ್ರಶ್ನೆ ಪತ್ರಿಕೆ. ಈ ಕಾರ್ಬನ್ ಸಂಯುಕ್ತದ ಹೆಸರೇನು ಅಂತ ಕೇಳ್ತಿದ್ದಾರೆ. ನೋಡಿ ಇದರ ಹೆಸರೇನು ಅಂತ. ಆಪ್ಷನ್ಸ್: ಮೆಥನ್ಯಾಲ್, ಮಿಥೆನೋನ್, ಎಥನ್ಯಾಲ್ ಅಂಡ್ ಮೆಥನೋಯಿಕ್ ಆಮ್ಲ ಅಂತ. ಸೊ ಹಾಗಾದರೆ ಇದರ ಹೆಸರು ಎಕ್ಸಾಕ್ಟ್ಲಿ ದಟ್ ಇಸ್ ಅ ಮೆಥನ್ಯಾಲ್. ದಟ್ ಇಸ್ ಅ ಆಲ್ಡಿಹೈಡ್. ಇದರಲ್ಲಿರೋದು ಆಲ್ಡಿಹೈಡ್ ಇದೆ, ಸೊ 1 ಕಾರ್ಬನ್ ಇದೆ, ಹಾಗಾಗಿ ಮೆಥನ್ಯಾಲ್ ಅಂತ ಕರಿತೀವಿ. ಆದೇಶನ ಕ್ರಿಯೆ ಎಂದರೇನು ಅಂತ ಇದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿರುವಂಥ ಹೈಡ್ರೋಜನ್ ಪರಮಾಣುವನ್ನು ಬೇರೊಂದು ಪರಮಾಣುವಿನ ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಯನ್ನು ಆದೇಶನ ಕ್ರಿಯೆ ಅಂತ ಕರಿತೀವಿ. ಇನ್ನು C2H4 is a C3H6, C4H8, C5H10 ಈ ಸಂಯುಕ್ತಗಳು ಅನುರೂಪ ಶ್ರೇಣಿಯಲ್ಲಿವೆ, ಏಕೆ ಅಂತ ಕೇಳ್ತಿದ್ದಾರೆ. ಈ ಕಾರ್ಬನ್ ಸಂಯುಕ್ತಗಳ ಸಾಮಾನ್ಯ ಹೆಸರು ಮತ್ತು ಸಾಮಾನ್ಯ ಸೂತ್ರ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಏನು ಅಂತಂದರೆ ಉತ್ತರ ಈ ಎಲ್ಲ ಸಾಮಾನ್ಯ ಅಣುಸೂತ್ರಗಳು ಅನುರೂಪ ಶ್ರೇಣಿನೇ. ಯಾಕೆ ಅಂತಂದರೆ ಇವುಗಳ ನಡುವಿನ ವ್ಯತ್ಯಾಸ CH2 ಆಗಿದೆ. ಇವುಗಳ ಸಾಮಾನ್ಯವಾಗಿ ಅಲ್ಕೀನ್ಗಳದಾವ. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n ಅಂತ ಕರಿತೀವಿ ಅಂತ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ, ಕಾರ್ಬನ್ ಅತಿ ಹೆಚ್ಚು ಸಂಖ್ಯೆಯ ಸಂಯುಕ್ತಗಳನ್ನ ಉಂಟು ಮಾಡುತ್ತದೆ. ಇದಕ್ಕೆ ಕಾರಣವಾದ ಕಾರ್ಬನ್ನಿನ ಗುಣಗಳು ಯಾವುವು ಅಂತಂದರೆ 2 ಗುಣಗಳನ್ನು ಹೇಳ್ತೀವಿ. ಒಂದು ಕೆಟನೀಕರಣ, ಒಂದು ಚತುರ್ವೇಲೆನ್ಸಿ. ಸೊ ಕೆಟನೀಕರಣ ಗುಣ ಅಂದರೆ ಏನು? ಸೊ ಕೆಟನೀಕರಣ ಗುಣ ಅಂದರೆ ಕಾರ್ಬನ್ ಒಂದು ಅನನ್ಯ ಗುಣವೆಂದರೆ ಇದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿ ಬೃಹತ್ ಅಣುವನ್ನು ಕೊಡುತ್ತದೆ. ಕಾರ್ಬನ್ ಈ ಗುಣವನ್ನು ಕೆಟನೀಕರಣ ಅಂತ ಕರಿತೀವಿ. ಸಂಯುಕ್ತಗಳು ನೇರ ಸರಪಣಿಯಾಗಿರ್ಬೋದು, ಅಥವಾ ಕವಲು ಸರಪಣಿಯಾಗಿರ್ಬೋದು, ಅಥವಾ ಉಂಗುರ ರೀತಿಯಲ್ಲೇ ಜೋಡಣೆ ಆಗಿರ್ಬೋದು. ಹೀಗೆ ಇವು ಏಕಬಂಧ, ದ್ವಿಬಂಧ, ತ್ರಿಬಂಧವಾಗಿ ಹಲವಾರು ಸಂಯುಕ್ತಗಳನ್ನ ರೆಡಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ. ಇನ್ನು ಚತುರ್ವೇಲೆನ್ಸಿ ಅಂದರೆ ಕಾರ್ಬನ್ನ ವೇಲೆನ್ಸಿ 4 ಆಗಿರ್ತದೆ. ಇದರಿಂದ ಕಾರ್ಬನ್ ಇತರೆ 4 ಪರಮಾಣುಗಳೊಂದಿಗೆ ಏಕ ವೇಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅದರಿಂದ ಇದು ಅತಿ ಹೆಚ್ಚು ಸಂಯುಕ್ತಗಳನ್ನ ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಇನ್ನು ಅಥವಾ ಪ್ರಶ್ನೆ, ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕೇಳ್ತಿದ್ದಾರೆ. ಸಾಬೂನಿನ ಅಣುಗಳು ನೀರಿನಲ್ಲಿ ಮಿಸಲ್ಗಳೆಂಬ ರಚನೆಗಳನ್ನ ಉಂಟು ಮಾಡ್ತವೆ. ಮಿಸಲ್ನಲ್ಲಿ 2 ತುದಿಗಳಿರ್ತವೆ. ಒಂದು ಹೈಡ್ರೋಜನ್ ತುದಿ, ದಟ್ ಇಸ್ ಅ ಹೈಡ್ರೋಕಾರ್ಬನ್ ತುದಿ, ಜಲ ವಿಕರ್ಷಕವಾಗಿರ್ತದೆ. ಅದೇ ಅಯಾನಿಕ್ ತುದಿ ಜಲಾಕರ್ಷಕವಾಗಿರ್ತದೆ. ಇದು ನೀರಿನಲ್ಲಿ ಎಮಲ್ಷನ್ ಅಥವಾ ನೊರೆಯನ್ನು ಉಂಟು ಮಾಡೋದ್ರ ಮೂಲಕ ಜಿಡ್ಡನ್ನು ಕಿತ್ತು ಹೊರತೆಗಿಲಿಕ್ಕೆ ಸಹಾಯ ಮಾಡ್ತದೆ ಅಂತ. ಇಲ್ಲಿಗೆ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಎಲ್ಲ ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ.